ಜಿಲ್ಲೆಯಿಂದ ಮುಖ್ಯಮಂತ್ರಿಗಳಾದಂಥವ್ರಿಗೆ ಸಾಮಾನ್ಯ ಜ್ಞಾನ ಇರಬೇಕಾಗಿತ್ತು. ರಾಜ್ಯದ ಗಂಗಡ್ಕಾರ್ ಒಕ್ಕಲಿಗಿರುವಂತ ಅನ್ನೋಂಥದ್ದು ಇಡೀ ರಾಜ್ಯದ ಸಂಖ್ಯೆ ಬೇಡ, ಮೈಸೂರು ಜಿಲ್ಲೆಯಿಂದ ಆಯ್ಕೆಯಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಸಾಮಾನ್ಯ ಜ್ಞಾನ ಇರಬೇಕಾಯಿತು. ಇಷ್ಟು ಸಂಖ್ಯೆಯನ್ನ ಬರೆದ್ರೆ ಸಾರ್ವಜನಿಕರು ನಮ್ಮನ್ನ ಖಂಡಿಸದೆ ಬಿಡ್ತಾರ, ಈ ಜನಾಂಗ ತಿರುಗಿ ಬೀಳದೆ ಇರುತ್ತಾರ ಅನ್ನೋಂಥದ್ದನ್ನ ಜ್ಞಾನ ಇರಬೇಕಾಯ್ತು. ಆ ಜ್ಞಾನವನ್ನ ಮೈಮರೆತು ಇವತ್ತು ಸಂಖ್ಯೆಯನ್ನ ಕಡಿಮೆ ಮಾಡಿರೋದು. ಒಕ್ಕಲಿಗ ಸಮುದಾಯ ಯಾವತ್ತು ತಲೆ ತಗ್ಗಿಸಿ ಬಗ್ಗಿಸಿ ಬಾಳ್ದಂತ ಸಮುದಾಯ ಅಲ್ಲ, ತಲೆ ಎತ್ತಿ ಬಾಳ್ದಂತ ಸಮುದಾಯ. ಅದು ಎಲ್ಲಾ ಸಮುದಾಯಗಳನ್ನು ಒಟ್ಟಾಗಿ ಕರ್ಕೊಂಡು ಹೋದಂತ ಸಮುದಾಯ. ಇವರನ್ನ ಯಾಗಾದ್ರೂ ಕುಗ್ಗಿಸ್ಬೇಕು, ಆರ್ಥಿಕವಾಗಿ ಕುಗ್ಗಿಸ್ಬೇಕು, ಶೈಕ್ಷಣಿಕವಾಗಿ ಕುಗ್ಗಿಸ್ಬೇಕು, ಅಧಿಕಾರದಿಂದ ಕುಗ್ಗಿಸ್ಬೇಕು. ಎಲ್ಲರೂ ಒಟ್ಟುಗೂಡಿ ಈ ಸರ್ಕಾರವೇ ನೆರವಣೆ, ಈ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳದೆ ಆದ್ರೆ ನಿಜವಾಗ್ಲೂ ಮುಂದೆ ಸಿದ್ದರಾಮಯ್ಯ ಅವ್ರಿಗೆಲ್ಲ ಇದು, ರಾಹುಲ್ ಗಾಂಧಿ ಅವ್ರಿಗೆ ಎಫೆಕ್ಟ್ ಇದು. ಇದರಿಂದ ರಾಜ್ಯದ ಸಿದ್ದರಾಮಯ್ಯ ಅವರ ಅವಧಿ ಮುಕ್ತಾಯ ಆಗ್ತಾ ಇದೆ. ಕಾಂಗ್ರೆಸ್ ಅನ್ನು ಹಾಗೆ ಮುಕ್ತಾಯ ಮಾಡಿ ನಾನು ಮನೆಗೆ ತೆರಳಬೇಕು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಮುಗಿಸೋ ತಂತ್ರಗಾರಿಕೆ ಸಿದ್ದರಾಮಯ್ಯ ಅವರಿಂದ ನಡೀತಾ ಇದೆ. ಗಣತಿಗೆ ಪ್ರತಿಯೊಂದು ಮನೆಗೂ ಬಾಗಿಲಿಗೆ ಬಂದು ಪ್ರತಿಯೊಬ್ಬರ ವಿಚಾರಗಳನ್ನ ತಿಳ್ಕೊಂಡು ಅಲ್ಲಿ ಬರೆದು ಈ ಮನೆಯಲ್ಲಿ ಇಷ್ಟು ಅಂಕಿ ಸಂಖ್ಯೆಗಳಿದೆ ಅಂತ ಅನ್ನೋದು ಮಾಡಬೇಕಾಗಿತ್ತು. ಇದುವರೆಗೂ ವರದಿಯನ್ನ ವಿರೋಧ ಮಾಡ್ತಾ ಇದ್ದೀವಿ. ನಮ್ಮ ಸಂಖ್ಯೆ ಇಷ್ಟೇ ಅಲ್ಲ. ಈಗ ಇವರ ಪ್ರಕಾರ ಈ ಒಂದು ಕ್ಷೇತ್ರದಲ್ಲೇ ಇದೆ. ಇಡೀ ರಾಜ್ಯದ ವರದಿಯ ಪ್ರಕಾರ ಏನು ಸಮೀಕ್ಷೆ ಹೇಳ್ತಾ ಇದೆ, ಒಂದು ಚಾಮರಾಜ ಕ್ಷೇತ್ರದಲ್ಲೇ ಇದೆ ಆ ಸಂಖ್ಯೆ. ಇದಕ್ಕೆ ಚಾಲೆಂಜ್ ಆಗಿ ಸರ್ಕಾರ